ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಯಾಕಿಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಮಕ್ಕಳಿಗೆ ಹುಷಾರಿರಲಿಲ್ಲ, ಬರೀ ಆಸ್ಪತ್ರೆ ಮನೆ ಇದೇ ಆಗಿತ್ತು. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಗುರುವಾರ ದಿನ ಮಕ್ಕಳ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು. ಸ್ಕೂಲ್ ಸ್ಟಾರ್ಟಾಗಿ ಸ್ವಲ್ಪ ದಿನ ಆದಮೇಲೆ ಅಕ್ಷರಾಭ್ಯಾಸ ಅಂತ ಒಂದು ಫಂಕ್ಷನ್ನ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲ ರಾತ್ರಿಯೇ ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಇದೆಲ್ಲ ಇರುತ್ತೆ ರೆಡಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಎಲ್ಲ ರಾತ್ರಿಯೇ ಮುಗಿಸ್ಬಿಟ್ಟು ಮಕ್ಕಳಿಗೆಲ್ಲ ಮೇಕಪ್ದೆಲ್ಲ ಏನು ನೈಲ್ ಪಾಲಿಶ್ ಹಚ್ಚೋದಂತೆ, ಮೆಹಂದಿ ಹಾಕೋದಂತೆ, ಈ ಥರ ಎಲ್ಲ ಕೆಲಸಗಳು ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ತಿಂದ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಹಾಕಿ ಈ ಥರ ಇಬ್ಬರಿಗೂ ಒಂದೇ ಥರ ಟ್ರೆಡಿಷ್ನಲ್ ಅಟೈರಲ್ಲಿ ಬರಬೇಕು ಅಂತೇಳಿದರು. ಮತ್ತು ಪೇರೆಂಟ್ಸ್ ಕೂಡ ಬರಬೇಕು ಅಂತ. ನಮ್ಮ ಮನೆಯವರಿಗೆ ಹುಷಾರಿಲ್ದಿರೋ ಕಾರಣ ಅವರು ರಜಾ ಹಾಕಿದ್ರು. ಅಲ್ಲಿ ಚೇರ್ ಮೇಲೆ ಕೂತ್ಕೋಬೋದು ಬನ್ನಿ ಅಂದರೆ, ಇಲ್ಲ ಅಲ್ಲೆಲ್ಲ ಬರೋಕ್ಕಾಗೋದಿಲ್ಲ ನನಗೆ ಅಂತೇಳ್ಬಿಟ್ಟು ನನ್ನನ್ನೊಬ್ಬಳನ್ನೇ ಹೋಗು ಅಂತೇಳಿದ್ರು. ಸೊ ನಾನು ಪಾಪು ನಮ್ಮ ನಾದಿನಿ ಮಕ್ಕಳು ಎಲ್ಲ ಹೊರಟ್ವಿ. ಅಕ್ಷರಾಭ್ಯಾಸಕ್ಕೆ ಏನೇನೆಲ್ಲ ತರಬೇಕು ಅಂತ ಹೇಳಿದ್ರು ಅದೆಲ್ಲನೂ ತೊಗೊಂಡು ಹೊರಟ್ವಿ. ಸೊ ನನಗೆ ನನ್ನ ಮಗಳು ಫಸ್ಟ್ನೇ ಮಗಳು ಅಕ್ಷರಾಭ್ಯಾಸದಲ್ಲೆಲ್ಲ ಏನೇನು ತರಬೇಕು ಅಂತ ಗೊತ್ತಿತ್ತಲ್ವ. ಸೊ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಂಡು ಹೋದೆ. ಬಟ್ ಇನ್ನೂ ಒಂದು ಅರಶಿನ ಕೊಂಬು ಮತ್ತು ಒಂದು ಅಚ್ಚು ಬೆಲ್ಲ ತೊಗೋಬೇಕಿತ್ತು. ಮನೆಯಲ್ಲಿ ಇಲ್ಲದೇ ಇರೋ ಕಾರಣ ಹೋಗ್ತಾ ದಾರಿಲಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಹೋಗೋ ಅಷ್ಟರಲ್ಲಿ ಅಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೋಮ ಇಟ್ಕೊಂಡಿದ್ರು ಸೆಕ್ರೆಟ್ರಿ ಮತ್ತು ಅವ್ರ ಮಗಳು ಹೋಮಕ್ಕೆ ಕೂತಿದ್ರು, ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿವರೆಗೂ ಪೇರೆಂಟ್ಸು ಈ ಥರ ಎಲ್ಲ ಪ್ಲೇಟಲ್ಲಿ ತಂದಿರೋ ಅಕ್ಕಿ, ಕೊಬ್ಬರಿ ಮತ್ತು ಹಚ್ಚ ಬೆಲ್ಲ ಮತ್ತು ಅರಶಿನ ಕುಂಕುಮ ದಕ್ಷಿಣೆ ಇಡಂಗಿದ್ರೆ ಇಡ್ಬೋದು ನಾವು. ಸೊ ಒಂದು ಅರಶಿನ ಕೊಂಬಲ್ಲಿ ಈ ಥರ ಹೂನೆಲ್ಲ ಜೋಡಿಸಿದ್ದೆ ನಾನು. ಅವಳಿಗೆ ಓಂ ಅಂತ ಬರೆಸಿ ಫಸ್ಟು ಅದಕ್ಕೆ ಅಕ್ಷತೆ ಮತ್ತು ಹೂವು ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಅದಾದಮೇಲೆ ಆ ಅಕ್ಷರನ ಫಸ್ಟ್ ಅಮ್ಮ ಅನ್ನೋ ಲೆಟರ್ನ ಬರೆಸ್ತಾರೆ. ಅದಾದಮೇಲೆ ನಾವು ಬರೆದಿರೋದನ್ನು ತೊಗೊಂಡೋಗಿ ಅಲ್ಲಿ ಶಾರದಾ ದೇವಿಗೆ, ಸರಸ್ವತಿ ದೇವಿಗೆ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಅವ್ರಿಗೆ ಆಶೀರ್ವಾದ ಪಡಿಸ್ಕೊಂಡು ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಬಾತ್ನ ಮಾಡಿದರು. ತಿಂದ್ಕೊಂಡು ಅಲ್ಲಿಂದ ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಪಾಲಕ್ ಯಾವತ್ತೇ ಮಾಡೋಣ ಅಂತ ತೊಗೊಂಬಂದ್ರೂ ಏನಕ್ಕೋ ಒಂದು ಪಾಲಕ್ ದಾಲು ಇಲ್ಲ ಮಸೊಪ್ಪು ಏನಾದರೂ ಮಾಡಿಬಿಟ್ಟು ಮುಗಿಸ್ತಿದ್ದೆ. ಪಾಲಕ್ ಪನ್ನೀರ್ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಸೊ ಈ ಟೈಮು ಉಳಿಸ್ಕೊಂಡು ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರು. ಸೊ ನಾನು ಈ ಥರದ್ದು ಒಂದು ಇನ್ಸ್ಟ್ರೂಮೆಂಟ್ನ ವೆಜಿಟೇಬಲ್ ಸ್ಲೈಸರ್ನ ತರಿಸ್ಕೊಂಡಿದ್ದೀನಿ. ಇದಿರೋದ್ರಿಂದ ಚೆನ್ನಾಗಿ ತುಂಬ ಅಂದರೆ ತುಂಬ ಚಿಕ್ಕದಾಗಿ ಸ್ಲೈಸ್ ಮಾಡುತ್ತೆ. ಬೇಯೋಕ್ಕೆ ಕಡಿಮೆ ಟೈಮ್ ತಗೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ, ರುಬ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಇದರಲ್ಲಿ ಚಾಪ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಹಸ್ರುಗಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಬೇಯಿಸಿ ತಣ್ಣಗಾಗಿರೋ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊತಾ ಇದ್ದೀನಿ. ನಮಗೆ ಸ್ವಲ್ಪ ಮೈಲ್ಡಾಗಿರಬೇಕು, ಮಸಾಲೆ ಜಾಸ್ತಿ ಇರಬಾರ್ದು ನನಗೆ. ಅದಕ್ಕೆ ಎದೆಲ್ಲ ಉರಿತಾ ಇರುತ್ತೆ, ಒಂಥರ ತೇಗ್ ಬಂದರೆ ಎಲ್ಲ ಒಂಥರ ಮಸಾಲೆ ಸ್ಪೈಸಿ ಜಾಸ್ತಿ ಇರಬಾರ್ದು. ಸೊ ಅದಕ್ಕೆ ನಾನು ಮೈಲ್ಡಾಗಿರಲಿ ಅಂತ ರುಬ್ಬೋಕ್ಕೇನು ಹಾಕ್ಕೊತಾ ಇಲ್ಲ. ಜಸ್ಟ್ ರುಬ್ಕೊಳ್ಳೋಕೆ ಹಾಕಿದ್ರೆ ಜಾಸ್ತಿ ಮಸಾಲೆ ಎಲ್ಲ ನುಣ್ಣಗಾದರೆ ಅದು ಮಸಾಲೆ ಹೆವಿ ಅನಿಸುತ್ತೆ. ಅದಕ್ಕೆ ನಾನು ಎಣ್ಣೆ ಅಥವಾ ಬೆಣ್ಣೆಗೆ ಈ ಥರ ಮಸಾಲೆಗಳನ್ನ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಸ್ಲೈಸ್ ಮಾಡ್ಕೊಂಡಿರೋದು, ಅದಾದಮೇಲೆ ಟೊಮೊಟೊ, ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು 1 ಸ್ಪೂನ್ ಗರಂ ಮಸಾಲ, ಇಷ್ಟೇ ಲೈಟಾಗಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸಾಟ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಪೇಸ್ಟ್ನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಸಾಟ್ ಮಾಡ್ತೀನಿ. ಅದಾದಮೇಲೆ ಮಾಮೂಲಿ ನಾನು ಈ ಕ್ರೀಮೆಲ್ಲ ಬಳಸೋದಿಲ್ಲ, ತೊಗೊಂಡು ಬಂದು. ಸೊ ಮನೆಯಲ್ಲಿ ನಾನು ಹಾಲು ಕಾಯಿಸೋವಾಗ ಕೆನೆನ ಎತ್ತಿಡ್ತೀನಿ ಅಲ್ವ. ಸೊ ಅದನ್ನು ಫ್ರೆಶ್ಶಾಗಿ ಅವತ್ತಿಂದೇನು ಎತ್ತಿಟ್ಟಿರ್ತೀನಿ ಅದನ್ನು ಹಾಕ್ಕೊಂಡು ಮತ್ತು 1-2-3 ಗೋಡಂಬಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನೇ ಕ್ರೀಮ್ ಥರ ತಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊತೀನಿ. ಸೊ ಪನ್ನೀರ್ ಹಾಕಿ ಸಾಟ್ ಮಾಡಿದಾದಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಕಸೂರಿ ಮೇಥಿನ
ಕ್ರಷ್ ಮಾಡಿ ಉದುರಿಸ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಸಿಪಿ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಉಪ್ಪು ಇರಲಿಲ್ವಲ್ಲ ಅಂತ ಅಂದ್ಕೋಬೇಡಿ. ಪಾಲಕ್ ಪನ್ನೀರು ನಮ್ಮ ಮನೆಯವ್ರಿಗೆ ಸ್ವಲ್ಪ ಅದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಮಕ್ಕಳಿಗೂ ಕೂಡ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬಳಸಬೇಕು. 10 ರೂಪಾಯಿ ಕಟ್ಟು ಎಲ್ಲ ಇರುತ್ತೆ, ಆರಾಮ್ಸೆ ತೊಗೊಬಂದು ಯೂಸ್ ಮಾಡ್ಬೋದು. ತುಂಬ ಚೀಪಾಗಿ ಹೆಲ್ತ್ ಬೆನಿಫಿಟ್ಸ್ ಯಾವುದಿರುತ್ತೆ ಅದನ್ನು ನಾವು ಮಿಸ್ ಮಾಡದೆ ಬಳಸಬೇಕು. ಸೊ ನಮ್ಮ ಮನೇಲಿ ಪಾಲಕ್ ರೆಗ್ಯುಲರ್ ಆಗಿರುತ್ತೆ, ಪನ್ನೀರು ಅಷ್ಟೇ. ಅದಾದಮೇಲೆ ನಾನು ಅದಕ್ಕೆ ಪರೋಟಾನ ರೆಡಿಮೇಡ್ ತೊಗೊಬಂದು ಬೇಯಿಸೋದಕ್ಕಿಂತ ಬಟರ್ ನಾನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದು ತುಂಬ ಮೈದಾ ಆಗುತ್ತೆ, ಮನೆಯಲ್ಲಿ ಇಬ್ಬರು ಡಯಾಬಿಟಿಕ್ ಇರೋದ್ರಿಂದ ಸೊ ನಾನು ಬೇರೆ ಏನಾದರೂ ಟ್ರೈ ಮಾಡೋಣ. ಈ ಸಾಗರ ಕಡೆ, ಶಿವಮೊಗ್ಗ ಕಡೆ ಬಿಳಿ ಹೋಳಿಗೆ ಮಾಡ್ತಾರೆ, ಉತ್ತರ ಕರ್ನಾಟಕ ಸೈಡೂ ಮಾಡ್ತಾರೆ ಬಿಳಿ ಹೋಳಿಗೆ. ಅಕ್ಕಿ ಹಿಟ್ಟನ್ನೇ ಈ ಥರ ಹೂರ್ಣ ಥರ ರೆಡಿ ಮಾಡಿಕೊಂಡು ಮೈದಾ ಹಿಟ್ಟನ್ನ ಕಲಸಿ ಅದರಲ್ಲಿಟ್ಟು ಮಾಡ್ತಾರೆ. ಡಯಾಬಿಟಿಕ್ಕಿಗೆ ಅಕ್ಕಿನೇ ಆಗೋಲ್ಲ, ಮೈದಾನೂ ಆಗೋಲ್ಲ. ಸೊ ಎರಡೂ ಹೆವಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಅಕ್ಕಿ ಜೊತೆ ಸ್ವಲ್ಪ ಮೈದಾನ ಮಿಕ್ಸ್ ಮಾಡ್ಕೊಂಡು, ಅದು ಪ್ರೋಸೆಸ್ ಕೂಡ ಹೆವಿ ಆಗುತ್ತೆ, ಮಕ್ಕಳಿಗೆ ಹುಷಾರಿಲ್ದಿರೋ ಕಾರಣ ಬಿಡೋದಿಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಮೈದಾಗೆ 3 ಕಪ್ಪು ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ತುಪ್ಪನ ನೀರಿಗೆ ಹಾಕಿಬಿಟ್ಟು ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ನ ಬಾಯಿ ಮುಚ್ಚಿಟ್ಬಿಟ್ರೆ ಈ ಥರ ಒಂಥರ ಸ್ವೆಟ್ ಆಗಿಬಿಟ್ಟು ಎಲ್ಲ ಫುಲ್ ಮೆತ್ತಗಾಗ್ಬಿಟ್ಟಿರುತ್ತೆ. ಅಂದರೆ ನಾವು ಯಾವ ಶೇಪು ಮಾತು ಕೇಳೋ ಥರ ಹೆಂಗೆ ಶೇಪ್ ಮಾಡಿದ್ರು ಹಂಗೆ ಬರ್ತಾ ಇರುತ್ತೆ. ಅಂದರೆ ಟೈಮ್ ಇಲ್ಲ ಅನ್ನೋಂಥವ್ರು ಇದನ್ನು ಮಾಡ್ಕೋಬೋದು. ಯಾಕಂದರೆ ಅಕ್ಕಿ ಹಿಟ್ಟು ಗುಣನೇ ಬಿರ್ಸಾಗೋದು. ನೀವು ಎಷ್ಟೇ ಇದು ಮಾಡಿ ಅದು ಆರಿದ್ದಾದಮೇಲೆ ಬಿರ್ಸು ಬಂದುಬಿಡುತ್ತೆ, ಜಾಸ್ತಿ ಒಂಥರ ತಟ್ತಾ ಹರ್ಕೊಂಬಿಡುತ್ತೆ, ನೈಸಾಗಿ ಬರೋದೇ ಇಲ್ಲ ಚಪಾತಿ ಉಜ್ಜೋದಕ್ಕೆ. ಸೊ ಈ ಥರ ಮೈದಾನ ನೀವು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ನೀವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಬೇಗ ಸುಟ್ಕೊಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿ ಇದೆ ಅಂತೇಳಿ ಸ್ವಲ್ಪ ಕೈಗೆ ನೀರನ್ನ ಚಿಮುಕಿಸ್ಕೊಂಡು ಬಿಸಿ ಇರುವಾಗಲೇ ಈ ಥರ ಎಲ್ಲ ಕೂಡಿಸ್ಕೊಂಡ್ಬಿಡ್ಬೇಕು. ಈ ಥರ ಚೆನ್ನಾಗಿ ನಾದಿ ಬಾಯಿ ಮುಚ್ಕೊಂಡೆ ಒಂದೊಂದು ಗುಳಿಗೆ ಕಟ್ಕೋವಾಗಲೂ ನಾವು ಮುಂಚೆನೇ ಗುಳಿಗೆಗಳನ್ನ ಕಟ್ಟಿ ಇಟ್ಕೋಬಾರ್ದು. ಒಂದೊಂದು ಗುಳಿಗೆ ರೊಟ್ಟಿನೂ ಹೊಸಿಯೋವಾಗ ಒಂದೊಂದು ಗುಳಿಗೆನೂ ಆವಾಗಲೇ ಕಟ್ಕೊಂಡು ಈ ಥರ ಪ್ಲೇಟ್ ಮುಚ್ಚಿ ಆವಾಗವಾಗ ಇಡಬೇಕು. ಕಟ್ಕೊಂಡಿದ್ದ ತಕ್ಷಣ ಮತ್ತೆ ಪ್ಲೇಟ್ ಮುಚ್ಚಬೇಕು, ಇಡಬೇಕು. ಅಂದರೆ ಬಿಸಿ ಇದ್ದಾಗಲೇ ರೊಟ್ಟಿಗಳನ್ನ ತಟ್ಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಡಬೇಕು, ಹಾರೋದಕ್ಕೆ ಬಿಡಬಾರ್ದು. ಎಷ್ಟೇ ನಾವು ನೀರು ಜಾಸ್ತಿ ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀವಿ ಅದು ಮುದ್ದೆನ ಅಂತಂದ್ರೂ ಅದು ಅಕ್ಕಿ ಹಿಟ್ಟಿನ ಗುಣ ಹೇಳಿದ್ನಲ್ವ, ಕೋರ್ಸಾಗಿರುತ್ತೆ ಅಲ್ವ, ಅದು ಸ್ವಲ್ಪ ಅದು ಹಾಗೆ ಹಾರ್ಡಾಗಿ ಬ್ರೇಕ್ ಆಗ್ತಾ ಇರುತ್ತೆ, ಹರ್ಕೊಂಬಿಡುತ್ತೆ. ಈ ಥರ ಹೊಸಿಯೋದಕ್ಕೆಲ್ಲ ಬರೋದಿಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿ ಸೇಮು ಪರಾಟ ಥರ ಇಲ್ಲ ಮೈದಾ ನಾನ್ ಥರನೇ ಇರುತ್ತೆ. ಅಕ್ಕಿ ರೊಟ್ಟಿ ಪಾಲಕ್ ಪನ್ನೀರ್ಗೆ ಸೆಟ್ ಆಗುತ್ತಾ ಅಂತ ಯೋಚನೆ ಮಾಡೋರ್ಗೆ ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೆಂಚನ್ನ ಇಟ್ಬಿಟ್ಟು ಕಾಯ್ದಿದೆಯಾ ಅಂತ ನೋಡಿ ಈ ಥರ ಎಲ್ಲ ಅಕ್ಕಿ ಹಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಒರೆಸ್ಬಿಟ್ಟು ಈ ಥರ ಹಾಕ್ಕೊತೀನಿ. ಒಂದು ಬೌಲಲ್ಲಿ ನಾನು ವೈಟ್ ಬಟ್ಟೆ ಎಲ್ಲೋ ಹಾಕ್ಬಿಟ್ಟು ಸಿಗಲಿಲ್ಲ. ಸೊ ಈ ಥರ ದೋಸೆಗೆ ತುಪ್ಪ ಹಚ್ಚೋದ್ರಲ್ಲಿ, ಚಪಾತಿಗೆ ಇದರಲ್ಲೇ ಹಚ್ಚುತ್ತೀನಿ ನಾನು, ಅದರಲ್ಲೇ ನಾನು ನೀರನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಬಟ್ಟೆಯಲ್ಲಿ ಸುತ್ತ ಎಡ್ಜಸ್ನ ಒತ್ಕೊಬೇಕು, ಎಡ್ಜಸ್ಸು ಚೆನ್ನಾಗಿ ಬೇಯಬೇಕು. ಮಧ್ಯದಲ್ಲಿ ಲಟ್ಟಣಿಗೆ ಜಾಸ್ತಿ ಆಡಿಸೋದ್ರಿಂದ ಅಲ್ಲಿ ಮಾಮೂಲಿ ಬೆಂದೇ ಬೇಯುತ್ತೆ, ಈ ಎಡ್ಜ್ಗಳಲ್ಲಿ ತಗಲೋದಿಲ್ಲ ಅಲ್ವಾ, ಸೊ ಬೆಂದಿರಲ್ಲ, ಅಲ್ಲಿ ಸ್ವಲ್ಪ ದಪ್ಪನೂ ಇರುತ್ತೆ. ನೋಡಿಕೊಂಡು ಈವನಾಗಿ ನೀವು ಒಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೇಯುತ್ತೆ. ಬಟ್ಟೆಯಲ್ಲಿ ಒತ್ಕೊತಾ ಇದ್ದರೆ ಪೂರಿ ಉಬ್ಬಿ ಬರೋ ಥರ ಬರುತ್ತೆ. ಜಾಸ್ತಿ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಉರಿ ಕಡಿಮೆ ಇಟ್ಕೊಂಡು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಮುರ್ಮುರು ಅನ್ನೋ ಹಂಗೆ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ನಮಗೆ ನಾನು ಪರೋಟ ಈ ಥರ ಬೇಕು ಅಂತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಯೋದಿದ್ದಂಗೆ ಎತ್ಬಿಟ್ರೆ ಸಾಫ್ಟಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರೊಟ್ಟಿಗಳು ಸಾಯಂಕಾಲದ ಟೈಮು ನಾನು ಮಾಡಿದ್ದೆ, ಖಾಲಿ ಆಗುತ್ತೋ ಇಲ್ವೋ ಅಂತ ಅನ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಖಾಲಿ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಇನ್ನು ಸ್ಕೂಲಲ್ಲಿ ಮಕ್ಕಳಿಗೆ ಬೈಂಡ್ ಹಾಕೋದಕ್ಕೆ ಕೊಟ್ಟಿದ್ದರು. ಮನೆಯವ್ರಿಗೆ ಹುಷಾರಿಲ್ದಿರೋ ಕಾರಣ, ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ಕಾರಣ, ನನಗೂ ಜಾಸ್ತಿ ಹೊತ್ತು ಕೂತು ಹಾಕೋಕ್ಕೆ ಬ್ಯಾಕ್ ಪೇನ್ ಬರೋ ಕಾರಣ ನಾನು ಆವಾಗವಾಗ ಹಾಕಿ 3 ದಿನ ಟೈಮ್ ತೊಗೊಂಡು ಹಾಕ್ತೆ.
ಸೊ ಇದಾಗಿತ್ತು ನನ್ನ ಗುರುವಾರದ ದಿನದ ವ್ಲಾಗು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಲವ್ ಯು ಆಲ್.